ಹಾಯ್ ನಮಸ್ತೆ. ಹಬ್ಬದ ದಿವಸ ಕಜ್ಜಾಯ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಹಬ್ಬ ಇಲ್ದಿರೋರು ಕಜ್ಜಾಯ ಮಾಡಬಾರ್ದು ಹಬ್ಬದ ದಿವಸ. ಮತ್ತು ಹಬ್ಬ ಎಲ್ಲ ಮುಗಿದ ಮೇಲೆ ನಾವು ನಿನ್ನೆ ವಿಡಿಯೋ ಇದು ನಿನ್ನೆ ಮಾಡಿದ್ವಿ. ಬರ್ತಾನೆ ಇರಲಿಲ್ಲ ಕಜ್ಜಾಯ ಮಾಡೋಕ್ಕಂತೂ. ನಾನು ಒಂದು ಸರಿನೂ ಟ್ರೈ ಮಾಡಿಲ್ಲ ನಾನು ಯಾವತ್ತೂ. ಹಬ್ಬ ಇರೋರು ಯಾರಾದರೂ ಕಜ್ಜಾಯ ಕೊಟ್ಟರೆ ತಿಂತಾಯಿದ್ವಿ ಅಷ್ಟೇ, ಬಿಟ್ಟರೆ ನಾವು ಮಾಡ್ತಾ ಇರಲಿಲ್ಲ. ಹಂಗಾಗಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಾಡಿದೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬಂದಿತ್ತು ಕಜ್ಜಾಯ ಅಂತೂ. ಅಂದರೆ ಬರಲ್ಲ ಅಂತ ಇದ್ಬಿಟ್ರೆ ಬರೋದೇ ಇಲ್ಲ ನೋಡಿ. ಯಾವುದಾದ್ರೂ ಕಲಿಬೇಕು ಅಂದರೆ ಇದೇ ಒಂದು ಎಕ್ಸಾಂಪಲ್ ನನಗೆ. ಇದೇ ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು. ಸಖತ್ತಾಗಿ ಬಂದಿತ್ತು ಕಜ್ಜಾಯ ಅಂತೂ. ಬರಲ್ಲ ಅಂತಿದ್ದಿದ್ರೆ ಬರಲ್ಲ ಅಂತಲೇ ಇದ್ಬಿಡ್ತಾಯಿದ್ದೆ. ಹಾಗಾಗಿ ನಾನೇ ಓನಾಗಿ ಕಲಿತ್ಕೊಂಡು ಮಾಡಿದೆ. ಕಜ್ಜಾಯ ಸೂಪರಾಗಿತ್ತು. ಪಾಕ ತೆಗಿತಾಯಿದ್ವಿ. ಪಾಕ ತೆಗೆದ್ಮೇಲೆ ಸ್ವಲ್ಪ ಎಳ್ಳು ಮತ್ತು ಗಸಗಸೆ ಏಲಕ್ಕಿ ಪುಡಿ ಹಾಕಿದೆ. ಮತ್ತು ಒಂದು ನೈಟೆಲ್ಲ ಫುಲ್ ನೆನೆಸ್ಬಿಟ್ಟು ಎಲ್ಲ ಕಲಸಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಟಿದ್ದೆ. ಮಾರನೇ ದಿವಸ ಕಜ್ಜಾಯ ಮಾಡಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದು ಏನಪ್ಪ ಅಂದರೆ, ಏನಾದರೂ ಆಸೆ ಬಿದ್ದರೆ ಸುಮ್ಮನೆ ಅಂಗಡಿಯಿಂದ ತಂದು ತಿನ್ನೋದಕ್ಕಿಂತ ನಮ್ಮ ಕೈಯಲ್ಲಿ ನಾವು ಮಾಡ್ಕೊಂಡು ತಿಂತೀವಲ್ಲ, ನಮ್ಮ ಮನೆಯಲ್ಲಿರೋರ್ಗೂ ಮಾಡಿಕೊಡ್ತೀವಲ್ಲ, ಆ ಖುಷಿನೇ ಬೇರೆ. ನನಗೆ ಈ ಕಜ್ಜಾಯ ಮಾಡಿದಾಗೆ ಅಷ್ಟು ಖುಷಿ ಆಗೋಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತಾ? ಒಂದು ಲೈಕ್ ಮಾಡಿ. ಕಜ್ಜಾಯ ಬರಲ್ಲ ಮಾಡೋರು ಅಂದ್ರೂ ಟ್ರೈ ಮಾಡಿ. ಒಂದು ಸರಿ ಕೆಟ್ಟೋಗುತ್ತೆ, 2 ಸರಿ ಕೆಟ್ಟೋಗುತ್ತೆ, 3ನೇ ಸರಿ ಅಂತೂ ಖಂಡಿತ ತುಂಬ ಚೆನ್ನಾಗಿ ಬರುತ್ತೆ. ಮಾಡ್ಕೊಂಡು ತಿನ್ನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.